ಹಲೋ ಫ್ರೆಂಡ್ಸ್, ನಿಮಗೆ ಸ್ಪೇಸಲ್ಲಿ ಯಾವ ರೀತಿ ಸ್ಮೆಲ್ ಬರುತ್ತೆ ಅಂತ ಗೊತ್ತಾ? ನಮ್ಮಲ್ಲಿ ಸುಮಾರು ಜನ ಸ್ಪೇಸಲ್ಲಿ ವ್ಯಾಕ್ಯೂಮ್ ಇದೆ, ಅದರಿಂದ ಯಾವುದೇ ಸ್ಮೆಲ್ ಬರುವುದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆಸ್ಟ್ರೋನಾಟ್ಸ್ ಹೇಳುವ ಪ್ರಕಾರ ಅವರು ಸ್ಪೇಸ್ನಿಂದ ಸ್ಪೇಸ್ ಕ್ರಾಫ್ಟ್ಗೆ ಬಂದಾಗ ಅವ್ರಿಗೆ ಒಂಥರ ಡಿಫ್ರೆಂಟ್ ಸ್ಮೆಲ್ ಬಂತು. ಅದು ಯಾವ ರೀತಿ ಇತ್ತಂದರೆ, ಗನ್ ಪೌಡರ್ ಒಂದು ಮೆಟಲ್ನ ಬರ್ನ್ ಮಾಡುವಾಗ ಅಥವಾ ವೆಲ್ಡಿಂಗ್ ಮಾಡುವಾಗ ಬರುವ ಸ್ಮೆಲ್ ರೀತಿ ಇತ್ತು. ಈ ರೀತಿ ಸ್ಮೆಲ್ ಬರುವುದಕ್ಕೆ ರೀಸನ್ ಏನಂದರೆ, ಸ್ಪೇಸಲ್ಲಿ ಹೈ ಎನರ್ಜಿ ಪಾರ್ಟಿಕಲ್ಸ್ ಇರುತ್ತೆ. ಈ ಪಾರ್ಟಿಕಲ್ಸ್ ಆಸ್ಟ್ರೋನಾಟ್ಸ್ ಅವರ ಸೂಟ್ ಮೇಲೆ ಅಟ್ಯಾಚ್ ಆಗಿರುತ್ತೆ. ಅವರು ಸ್ಪೇಸ್ ಕ್ರಾಫ್ಟ್ಗೆ ಬಂದ ತಕ್ಷಣ ಆ ಹೈ ಎನರ್ಜಿ ಪಾರ್ಟಿಕಲ್ಸ್ ಅವರ ಕ್ಯಾಬಿನಲ್ಲಿರುವ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಈ ರೀತಿ ಗನ್ ಪೌಡರ್ ಅಥವಾ ಮೆಟಲ್ನು ಬರ್ನ್ ಮಾಡಿದಾಗ ಬರುವ ಸ್ಮೆಲ್ ಬರುತ್ತೆ. ನಮ್ಮಲ್ಲಿ ಸುಮಾರು ಜನ ಕ್ಯಾರೆಟನ್ನು ಜ್ಯೂಸ್ ಮಾಡಲು ಅಥವಾ ಅಡುಗೆಗೆ ಬಳಸಿದ ಮೇಲೆ ಅದರಿಂದ ಉಳಿಯುವ ವೇಸ್ಟ್ ನಾರ್ಮಲ್ ಆಗಿ ಡಸ್ಟ್ಬಿನ್ಗೆ ಹಾಕುತ್ತೇವೆ. ಆದರೆ ರೀಸೆಂಟ್ ಆಗಿ ರಿಸರ್ಚರ್ಸ್ಗಳು ಹೇಳಿದ ಪ್ರಕಾರ ಈ ಕ್ಯಾರೆಟ್ ವೇಸ್ಟ್ ನಲ್ಲಿ ಎಡಿಬಲ್ ಫಂಗೈ ಗ್ರೋ ಮಾಡಬಹುದು. ಈ ಫಂಗೈ ಈ ಕ್ಯಾರೆಟ್ ವೇಸ್ಟ್ ನ ಕನ್ಸ್ಯೂಮ್ ಮಾಡಿ ಅದನ್ನು ಹೈ ಪ್ರೋಟೀನ್ ಫುಡ್ ಆಗಿ ಕನ್ವರ್ಟ್ ಮಾಡುತ್ತೆ. ರಿಸರ್ಚರ್ಸ್ ಪ್ರಕಾರ ಈ ಎಡಿಬಲ್ ಫಂಗೈ ಸೇಫ್ ಮತ್ತು ತುಂಬಾ ನ್ಯೂಟ್ರಿಷಿಯಸ್. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 2025 ಮೊದಲು ಸ್ಯಾಟರ್ನ್ ಅಂದ್ರೆ ಶನಿ ಗ್ರಹದ ಸುತ್ತಲೂ 146 ಮೂನ್ಸ್ ಇತ್ತು. ಆದ್ರೆ 2025 ಮಾರ್ಚ್ ನಲ್ಲಿ ಸೈಂಟಿಸ್ಟ್ಗಳು 128 ಹೊಸ ಮೂನ್ಸ್ ಡಿಸ್ಕವರಿ ಮಾಡಿದ್ದಾರೆ. ಸ್ಯಾಟರ್ನ್ ಗೆ ಈಗಾಗಲೇ ಹೆಚ್ಚು ಮೂನ್ಸ್ ಇತ್ತು, ಆದ್ರೆ ಈ ಡಿಸ್ಕವರಿ ನಂತರ ಸ್ಯಾಟರ್ನ್ ಗೆ ಇನ್ನಷ್ಟು ಮೂನ್ಸ್ ಆಡ್ ಆದವು. ಈಗ ಸ್ಯಾಟರ್ನ್ ಗೆ ಟೋಟಲ್ 274 ಮೂನ್ಸ್ ಇವೆ. ಇದರಲ್ಲಿ ಸ್ಪೆಷಲ್ ಥಿಂಗ್ ಏನಂದ್ರೆ, ರೀಸೆಂಟ್ ಆಗಿ ಡಿಸ್ಕವರಿ ಮಾಡಿದ ಮೂನ್ಸ್ ತುಂಬಾ ಚಿಕ್ಕವು, ಕೆಲವು ಕಿಲೋಮೀಟರ್ ಸೈಜ್ ಇರುತ್ತೆ. ಸೈಂಟಿಸ್ಟ್ ಗಳ ಪ್ರಕಾರ ಓಲ್ಡ್ ಸ್ಪೇಸ್ ರಾಕ್ಸ್ ಕೊಲೈಡ್ ಆದಾಗ ಬ್ರೇಕ್ ಆದ ಸ್ಮಾಲ್ ರಾಕ್ಸ್ ಈ ರೀತಿ ಮೂನ್ಸ್ ಆಗಿರಬಹುದು ಅಂತ ಹೇಳುತ್ತಿದ್ದಾರೆ. ಇಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಭೂಮಿಯಲ್ಲಿ ಲಾರ್ಜ್ ನಂಬರ್ ಅಲ್ಲಿರುವ ಜೀವಿ ಯಾವುದು ಅಂತ ಕೇಳಿದರೆ ನಮ್ಮಲ್ಲಿ ಸುಮಾರು ಜನ ಆಂಟ್ಸ್ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಇದು ಕೂಡ ಕರೆಕ್ಟೇ. ಸೈಂಟಿಸ್ಟ್ ಗಳ ಪ್ರಕಾರ ಈ ಆಂಟ್ಸ್ ಪಾಪ್ಯುಲೇಷನ್ ಸುಮಾರು 20 ಕ್ವಾಡ್ರಿಲಿಯನ್ ಇದೆ. ನಮ್ಮ ವರ್ಲ್ಡ್ ಅಲ್ಲಿ ಮನುಷ್ಯರ ಜನಸಂಖ್ಯೆ 800 crores. ಅಂದ್ರೆ ಈ ಆಂಟ್ಸ್ ಎಲ್ಲ ಮನುಷ್ಯರಿಗೆ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರಿಗೆ 25 lakhs ಆಂಟ್ಸ್ ಬರುತ್ತೆ. ಅಂತದ್ರಲ್ಲಿ ಈ ಆಂಟ್ಸ್ ಗಿಂತ ಹೆಚ್ಚು ಪಾಪ್ಯುಲೇಷನ್ ಇರುವ ಜೀವಿಗಳು ಇದೆ, ಅದೇ ನೆಮಟೋಡ್ಸ್. ಈ ನೆಮಟೋಡ್ಸ್ ತುಂಬಾ ಚಿಕ್ಕ ವರ್ಮ್ಸ್. ಇವು ಸಾಯಿಲ್, ವಾಟರ್, ಪ್ಲಾಂಟ್, ಅನಿಮಲ್ ಮತ್ತು ನಮ್ಮ ಬಾಡಿಯಲ್ಲೂ ಸಹ ಇರುತ್ತೆ. ನಾವು ನಮ್ಮ ಕೈ ತುಂಬ ಮಣ್ಣನ್ನು ಹಿಡಿದರೆ ಅದರಲ್ಲೂ ಸಹ ಥೌಸಂಡ್ಸ್ ಇಂದ ಮಿಲಿಯನ್ಸ್ ಆಫ್ ನೆಮಟೋಡ್ಸ್ ಇರಬಹುದು. ಈ ನೆಮಟೋಡ್ಸ್ ಪಾಪ್ಯುಲೇಷನ್ ಒಂದು ಎಸ್ಟಿಮೇಷನ್ ಪ್ರಕಾರ 440 ಕ್ವಿಂಟಿಲಿಯನ್. ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಮ್ಮ ಅರ್ಥದಲ್ಲಿರುವ ಎಲ್ಲಾ ನೆಮಟೋಡ್ಸ್ ಡಿವೈಡ್ ಮಾಡಿ ಮನುಷ್ಯರಿಗೆ ಹಂಚಿದರೆ ಒಬ್ಬೊಬ್ಬರಿಗೆ 5500 crores ನೆಮಟೋಡ್ಸ್ ಬರುತ್ತೆ. ಒಬ್ಬ ಮನುಷ್ಯ 100 ವರ್ಷ ಬದುಕಿದರೆ ಆ ವ್ಯಕ್ತಿ ಸುಮಾರು 33 ವರ್ಷ ನಿದ್ದೆಯಲ್ಲೇ ಕಳೆಯುತ್ತಾನೆ. ಹೌದು, ಅದು ಹೇಗೆ ಅಂತ ಮ್ಯಾಥಮೆಟಿಕಲ್ ಆಗಿ ತಿಳಿಯೋಣ ಬನ್ನಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಆವರೇಜ್ ಆಗಿ 8 hours ನಿದ್ದೆ ಮಾಡುತ್ತಾನೆ ಅಂದುಕೊಳ್ಳೋಣ. ಈಗ ಒಂದು ವರ್ಷಕ್ಕೆ ಎಷ್ಟು ಭಾಗ ನಿದ್ದೆ ಮಾಡುತ್ತಾರೋ ತಿಳಿಯೋಣ. ಒಂದು ವರ್ಷದಲ್ಲಿ 365 ದಿನಗಳು, ಒಂದು ದಿನಕ್ಕೆ 24 ಗಂಟೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 8760 ಗಂಟೆಗಳು ಬರುತ್ತೆ. ಅದೇ ರೀತಿ ಒಂದು ವರ್ಷಕ್ಕೆ ಆ ವ್ಯಕ್ತಿ ನಿದ್ದೆ ಮಾಡುವುದು ನೋಡುವುದಾದ್ರೆ 365 ಇಂಟು 8 ಅಂದ್ರೆ 2920 ಅವರ್ ನಿದ್ದೆ ಮಾಡುತ್ತಾನೆ. ಈಗ ಇದನ್ನು ಡಿವೈಡ್ ಮಾಡಿದರೆ ಆತ ಒಂದು ವರ್ಷದಲ್ಲಿ 1/3 ಭಾಗ ಅಷ್ಟು ನಿದ್ದೆ ಮಾಡುತ್ತಾನೆ. ಅದೇ ರೀತಿ ಇದನ್ನು 100 ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದರೆ ಆ ವ್ಯಕ್ತಿ ಸುಮಾರು 33 ವರ್ಷ ತನ್ನ ಜೀವನವನ್ನು ನಿದ್ದೆಯಲ್ಲೇ ಕಳೆಯುತ್ತಾನೆ. ಹಲೋ ಫ್ರೆಂಡ್ಸ್, ಇಟಲಿಯಲ್ಲಿ 210 ಮಿಲಿಯನ್ ಇಯರ್ಸ್ ಇಂದ ಹೈಡ್ ಆಗಿರುವ ಸೀಕ್ರೆಟ್ ಈಗ ಹೊರಗೆ ಬಂದಿದೆ. ಇದು ಯುರೋಪ್ ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡೈನೋಸರ್ಸ್ ಡಿಸ್ಕವರಿ ಅಂತ ಸೈಂಟಿಸ್ಟ್ ಗಳು ಹೇಳುತ್ತಿದ್ದಾರೆ. ಫಸ್ಟ್ ಒಬ್ಬ ವೈಲ್ಡ್ ಫೋಟೋಗ್ರಾಫರ್ ಡೀರ್ ಮತ್ತು ವಲ್ಚರ್ಸ್ ಫೋಟೋ ತಗೊಳ್ಳಕ್ಕೆ ಅಂತ ಮೌಂಟೇನ್ಸ್ ಗೆ ಹೋಗಿದ್ದಾಗ ಅವರ ಕ್ಯಾಮ್ರಾ ಲೆನ್ಸ್ ಸಡನ್ ಆಗಿ ಒಂದು ಬಂಡೆಯ ಕಡೆ ತಿರುಗಿತು. ಆಗ ಅವರು ಅದನ್ನ ನೋಡಿದಾಗ ಆ ಕಲ್ಲಿನ ಮೇಲೆ ಒಂದೆರಡು ಅಲ್ಲ, ಸಾವಿರಾರು ಡೈನೋಸರ್ ಫುಟ್ ಪ್ರಿಂಟ್ಸ್ ಕಾಣಿಸಿತು. ಈ ಫುಟ್ ಪ್ರಿಂಟ್ಸ್ ಸ್ಟೆಲ್ವಿಯೋ ನ್ಯಾಷನಲ್ ಪಾರ್ಕ್ ನಲ್ಲಿ ರೋಡ್ ಇಂದ ಸುಮಾರು 600 ಮೀಟರ್ಸ್ ಹೈಟ್ ಅಲ್ಲಿ ಇದ್ದವು. ಆಶ್ಚರ್ಯಕರವಾಗುವುದೇನೆಂದ್ರೆ, ಇದಕ್ಕೂ ಮೊದಲು ಅಲ್ಲಿ ಯಾವುದೇ ಡೈನೋಸರ್ ಫುಟ್ ಪ್ರಿಂಟ್ಸ್ ರೆಕಾರ್ಡ್ ಆಗಿರಲಿಲ್ಲ. ಸೈಂಟಿಸ್ಟ್ ಗಳು ಆ ಪ್ಲೇಸ್ ಅಲ್ಲಿ ರಿಸರ್ಚ್ ಮಾಡಿದಾಗ ಅಲ್ಲಿ ಸುಮಾರು 20,000 ಫುಟ್ ಪ್ರಿಂಟ್ಸ್ ಇವೆ ಅಂಡ್ ಅವು 210 ಮಿಲಿಯನ್ ಇಯರ್ಸ್ ಹಳೆವು. ಒಂದೊಂದು ಫುಟ್ ಪ್ರಿಂಟ್ ಸುಮಾರು 40 ಸೆಂಟಿಮೀಟರ್ ಅಗಲವಿದೆ. ಇದು ಪ್ರೊಸ್ಯಾರೋಪಾಡ್ ಅನ್ನುವ ದೊಡ್ಡ ಹರ್ಬಿವೋರ್ ಡೈನೋಸರ್ ಗಳ ಗುರುತು. ಅವು ಸುಮಾರು 10 ಮೀಟರ್ಸ್ ಹೈಟ್ ಮತ್ತು 4 ಟನ್ ತೂಕ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನೆಂದರೆ, ಈ ಎಲ್ಲ ಫುಟ್ ಪ್ರಿಂಟ್ಸ್ ಸೇಮ್ ಡಿಸ್ಟೆನ್ಸ್ ಮತ್ತು ಸೇಮ್ ಸ್ಪೀಡ್ ಅಲ್ಲಿ ಇವೆ. ಅಂದ್ರೆ ಸೈಂಟಿಸ್ಟ್ ಗಳ ಪ್ರಕಾರ ಅವು ಓಡಿಲ್ಲ, ಕೂಲ್ ಅಂಡ್ ಕಾಮ್ ಆಗಿ ನಡೆದಿವೆ. ಇನ್ನು ಕೆಲವು ಕಡೆ ಸರ್ಕ್ಯುಲರ್ ಪ್ಯಾಟರ್ನ್ಸ್ ಇವೆ. ಇದರಿಂದ ಎಕ್ಸ್ಪರ್ಟ್ಸ್ ಗಳು ಈ ಡೈನೋಸರ್ಸ್ ಗುಂಪುಗಳಾಗಿ ಜೀವಿಸುತ್ತಿದ್ದವು ಅಂತ ಹೇಳುತ್ತಿದ್ದಾರೆ.